ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ಪದವನ್ನ ಬಳಸಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಏನು ವಿವಾದವನ್ನ ಸೃಷ್ಟಿಯಾಗಿತ್ತು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಿಟಿ ರವಿ ಅವರಿಗೆ ಮಾತಿನ ಬರದಲ್ಲಿ ಪದೇ ಪದೇ ಕೊಲೆಗಡಕ ಅಂತ ಹೇಳಿರ್ತಕ್ಕಂಥದ್ದು. ಈ ಒಂದು ಮಾತಿನಿಂದಾಗಿ ಏನು ಇಬ್ಬರ ನಡುವೆ ವಾಕ್ಸಮರ ಉಂಟಾಗಿತ್ತು. ಈ ಒಂದು ವಾಕ್ಸಮರ ಇಡೀ ರಾಜ್ಯಾದ್ಯಂತ ಕಿಚ್ಚನ್ನ ಹಚ್ಚಿರ್ತಕ್ಕಂಥದ್ದು. ಸೊ ಈ ಒಂದು ವಿಷಯವಾಗಿ ಮಾತನಾಡಲಿಕ್ಕೆ ಸಿಟಿ ರವಿ ಅವರ ಧರ್ಮಪತ್ನಿ ಪಲ್ಲವಿ ಸಿಟಿ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮೇಡಮ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಿನ ಬರದಲ್ಲಿ ಪದೇ ಪದೇ ಕೊಲೆಗಡಕ ಅಂತ ಹೇಳ್ತಕ್ಕಂಥದ್ದು. ಸೊ ತಮ್ಗೆ ಏನು ಅನಿಸುತ್ತೆ? ಅಲ್ಲ, ಅದು ಅವ್ರು ಕೊಲೆ ಮಾಡಿದ್ದು ನೋಡಿದಾರಾ? ಅವ್ರು ಯಾಕೆ ಆ ಥರ ವಿಷಯನ ಇಟ್ಕೊಂಡು ಸೆಷನ್ನಲ್ಲಿ ಪ್ರವೋಕ್ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತೇ ಇಲ್ಲ. ಸೊ ಕೊಲೆ ಮಾಡಿದರೆ ತಾನೇ ಅವ್ರ ಇಷ್ಟೊತ್ತಿಗೆಲ್ಲೋ ಒಂದು ಸಾಕ್ಷಿ ತೆಕ್ಕೋಬೋದಲ್ಲ, ಎಲ್ಲರೂ ಪ್ರೂಫ್ ಇರುತ್ತಲ್ಲ ಕೊಲೆ ಮಾಡಿದ್ವಿ. ಒಂದು ಆಕ್ಸಿಡೆಂಟ್ ಸಹಜವಾಗಿ ಆಕ್ಸಿಡೆಂಟ್ ಆಗಿದೆ, ನಾವು ಯಾರೂ ಅದನ್ನು ಬೇಕಂತ ಆಕ್ಸಿಡೆಂಟ್ನ ಯಾರೂ ಮಾಡಲ್ಲ. ಸೊ ಆಕ್ಸಿಡೆಂಟಲ್ಲಿ ಮಾಡ್ಬೇಕಾದ್ರೆ ಡ್ರೈವಿಂಗು ಮಾಡ್ತಾಯಿಲ್ಲ, ಅದನ್ನು ಯಾಕೆ ಪದೇ ಪದೇ ಕೊಲೆಗಡಕ ಅಂತ ಅವ್ರು ಹೇಳ್ತಾರೆ ನನಗಿವತ್ತು ಅರ್ಥ ಆಗ್ತಾ ಇಲ್ಲ. ಮೇಡಮ್, ಇನ್ನು ಮತ್ತೊಂದು ಮಾತಿನ ನಡುವಿನಲ್ಲಿ ನಿಮ್ಮನ್ನು ಕುಡ್ಕ ಅಂತಾರೆ, ಕೊಲೆಗಡಕ, ಈ ರೀತಿಯಾಗಿ ಪದಗಳನ್ನು ಬಳಸ್ತಕ್ಕಂಥದ್ದು. ಸೊ ಇವರು ಸಿಟಿ ರವಿಯವರನ್ನು ವೈಯಕ್ತಿಕವಾಗಿ ತೇಜಾವಧೆ ಮಾಡ್ತಾರೆ. ಸೊ ತಾವು ಅವರ ಪತ್ನಿಯಾಗಿ ಅವ್ರ ಮೇಲೆ ಈ ರೀತಿಯಾಗಿ ಬರ್ತಕ್ಕಂಥ ಆರೋಪಗಳನ್ನು ನೀವೆಷ್ಟರ ಮಟ್ಟಿಗೆ ಸಹಿಸ್ಕೊಳ್ತೀರ? ಅವರು ಕುಡಿಯಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು, ಆದರೂ ಜನ ಟಿ ವಿ ಮಾಧ್ಯಮದಲ್ಲಿ ಬಿತ್ತಿಸಿದ್ರು ಒಂದ್ಸಲ. ಸೊ ಅದನ್ನೇ ನಾವು ನೋಡಿದ್ವಿ. ಸೊ ಪದೇ ಪದೇ ಹಂಗೆ ಹೇಳಿ ಪ್ರವೋಕ್ ಮಾಡ್ತಾರೆ. ಯಾಕೆ ಹಾಗೆ ಪ್ರವೋಕ್ ಮಾಡ್ತಾರೆ ಅಂತಂದರೆ ಸಿಟಿ ರವಿ ಕೋಪ ಬರೆಸ್ಬೇಕು ಅಥವಾ ಅವ್ರ ಬಾಯಲ್ಲಿ ಇನ್ನೇನೋ ಬೇರೆ ಶಬ್ದಗಳನ್ನು ಹೊರಡಿಸ್ಬೇಕು ಅನ್ನೋಕ್ಕೆ ಈ ವಿಷಯನ ಪ್ರವೋಕ್ ಮಾಡ್ತಾರೋ ಗೊತ್ತಿಲ್ಲ. ಮಾಡ್ದಿರೋ ತಪ್ಪುಗಳನ್ನು ಒಪ್ಕೊಳ ಜಾಯಮಾನನೇ ಅವ್ರದ್ದಲ್ಲ. ಸೊ ಅವ್ರು ಏನಿದ್ರು ನೇರ ನುಡಿ ಇರುತ್ತೆ. ಸೊ ಏನೇ ಮಾತಾಡಿದ್ರು ಒಂದಿಷ್ಟು ಸತ್ಯ ಇಟ್ಕೊಂಡೇ ಮಾತಾಡಿರ್ತಾರೆ. ಸೊ ಅದನ್ನು ಕೆಲವರು ಏನು ಮಾಡೋಕ್ಕಾಗಲ್ಲ ಹೆಂಗೆ ತಗೊಳ್ತಾರೆ ಅಂತ. ಬಟ್ ಯಾಕೆ ಈ ವಿಷಯನ ಸೆಷನಲ್ಲಿ ಅವರು ಸಚಿವರು ಹಂಗೆ ಹೇಳಿದ್ರು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮೇಡಮ್, ಸಿಟಿ ರವಿಯವರ ತಲೆಯಲ್ಲಿ ಏನು ಗಾಯ ಆಗಿ ರಕ್ತ ಬರ್ತಾ ಇತ್ತು. ಅಷ್ಟೊಂದು ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರಿಗೆ ಒಂದು ಟ್ರೀಟ್ಮೆಂಟನ್ನು ಕೊಡಿಸ್ತಾ ಓಡಾಡಿಸಿರ್ತಕ್ಕಂಥದ್ದು. ಸೊ ಅವರು ತಾವು ರಾಜಕೀಯ ಜೀವನಕ್ಕೆ ಬಂದಾಗಿಂದ ಅಥವಾ ತಾವು ಅವರು ಮದುವೆಯಾಗಿ ಬಂದಾಗಿಂದ ಕೂಡ ಆ ಥರದ ಸಂಕಷ್ಟದ ಜೀವನವನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ನಿಮ್ಗೆ ಏನು ಅನಿಸುತ್ತೆ ಮೇಡಮ್? ರಾಜಕೀಯದಲ್ಲಿ ಒಂದಿಷ್ಟು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಎದುರಿಸ್ಬೇಕೋ ಆ ಶಕ್ತಿ ಸಿಟಿ ರವಿಯವ್ರಿಗೆ ಇದೆ. ಬಟ್ ಇದು ಹೇಗೆ ಅನಿಸ್ತು ಅಂತಂದರೆ FIR ಮಾಡಿದ ಮೇಲೆ ಕಸ್ಟಡಿ ಕೊಟ್ಟು ಏನೋ ಇಲ್ಲಿದ್ದಾರೆ ಒಂದು ಕಡೆ ಇದ್ದಾರೆ ಅಂತ ನಮ್ಗೆ ಯಾವುದು ಫ್ಯಾಮಿಲಿಯಾಗ ಒಂದು ಸಣ್ಣ ಇನ್ಫಾರ್ಮೇಷನು ಇಲ್ಲ. ಅದ್ರ ಜೊತೆಗೆ ನಾವು ಯಾರನ್ನು ಕೇಳಬೇಕು, ಅವ್ರು ಫೋನ್ ಎತ್ತುತ್ತಿರಲಿಲ್ಲ. ನಮ್ಮ ಡ್ರೈವರು, ಗನ್ಮ್ಯಾನೋ, ಅವ್ರ PA ಯಾರನ್ನೋ ಕೇಳಬೇಕಾದ್ರೆ ಇಲ್ಲ ನಮಗೆ ಅವರು ಟ್ರ್ಯಾಕ್ ತಪ್ಪು ಹೋಗಿದ್ರು, ಮಧ್ಯರಾತ್ರಿ ಅಣ್ಣ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗಲಿಲ್ಲ ಅಕ್ಕ ಅಂತ ಹೇಳಿದಾಗ ಎಷ್ಟು ಆತಂಕ ಆಗುತ್ತೆ. ಒಬ್ಬ ಜನಪ್ರತಿನಿಧಿನ ಒಂದು ಕಡೆ ಇರಿಸ್ದಲೆ ಅಥವಾ ಪೊಲೀಸವರು ಸೆಕ್ಯೂರಿಟಿ ಕೊಟ್ಟು ಎಲ್ಲಾದ್ರೂ ಇಟ್ಕೋಬೋದಿತ್ತಲ್ಲ, ಯಾವುದೋ ಒಂದು ಸ್ಟೇಷನಲ್ಲೇ ಇರಿ ಸರ್, ನಾಳೆ ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ರು ಸಿಗ್ತಾರೆ ಅಂತ. ಆ ಥರ ಅಷ್ಟೊಂದು ವೀಕಾ ಪೊಲೀಸ್ ಆಗಿದ್ರೆ ಬೆಳಗಾಂ ಪೊಲೀಸ್ಗಳು. ಸೊ ಈ ಥರ ಒಂದು ರೌಡಿಸಮ್ನ ತೋರಿಸಿ ಅಥವಾ ಭಯೋತ್ಪಾದಕರ ರೀತಿಲಿ ಅವರು ಒತ್ತರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಯಾರನ್ನು ಕೇಳೋದಂತ ಈಗ ನಮಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್, ಇನ್ನು ಈ ಮಾತಿನ ಬರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ಹೆಂಡತಿ ಇಲ್ವೇನೋ, ಅಕ್ಕ ತಂಗಿ ಇಲ್ವೇನೋ, ತಾಯಿ ಇಲ್ವೇನೋ ಒಂದು ಪದವನ್ನು ಬಳಸಿ ಏರು ಧ್ವನಿಯಲ್ಲಿ ಮಾತನಾಡ್ತಾರೆ. ಸೊ ಈ ಒಂದು ಪದ ತಮಗೆ ಏನು ಅನಿಸುತ್ತೆ? ಈಗ ಅವ್ರು ಏನು ಮಾತಾಡಿದರೆ ಸಚಿವರು ಅವ್ರ ಸ್ವಭಾವ ತೋರಿಸುತ್ತೆ. ಸೊ ತಾಯಿ ಇಲ್ದಲೇ ಈ ಭೂಮಿ ಮೇಲೆ ಬರೋಕ್ಕೆ ಸಾಧ್ಯನಾ? ಹೆಂಡತಿ ಮಕ್ಕಳು ಇಲ್ದಲೇ ಒಂದು ಸಂಸಾರ ಇರೋಕ್ಕೆ ಸಾಧ್ಯನಾ? ಹಾಗಾಗಿ ಅವ್ರಿಗೆ ಏನು ಅನಿಸಿ ಯಾರು ಪ್ರವೋಕ್ ಮಾಡಿ ಏನು ಹೇಳಬೇಕು ಅಂತ ಅವ್ರು ಯಾಕೆ ಪ್ರವೋಕ್ ಮಾಡಿದ್ರು ಈ ವಿಷಯನ ಇಟ್ಕೊಂಡು ಸೆಷನದ್ದು ಗೊತ್ತಿಲ್ಲ. ಸೆಷನಲ್ಲಿ ಅಂಬೇಡ್ಕರ್ ವಿಷಯನ ಏನು ಪ್ರಸ್ತಾಪ ಆಗ್ತದೆ ಅದ್ರ ಬಗ್ಗೆ ಮಾತಾಡ್ದಲೆ ಯಾಕೆ ಸಚಿವರು ಈ ಎಲ್ಲ ವಿಷಯಗಳನ್ನು ಕೊಲೆಗಡಕ ಅಂತ ಹೇಳ್ಕೊಂಡು ಇವನ್ನೆಲ್ಲ ವಿಷಯಗಳನ್ನು ಅವ್ರು ಯಾಕೆ ಫಸ್ಟಿಗೆ ಪ್ರಸ್ತಾಪ ಮಾಡಿದ್ರು ಅನ್ನೋದು ನೀವೇ ಅವ್ರನ್ನ ಕೇಳಬೇಕು ಇವಾಗ. ಇವಿಷ್ಟು ಏನು ಸಿಟಿ ರವಿ ಅವರ ಪತ್ನಿ ಪಲ್ಲವಿ ರವಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.